ಏನೋ ಸಿಕ್ತು ರೋಡಲ್ಲಿ ಅಂದ್ರೆ ಫ್ರೀಯಾಗಿ ಸಿಕ್ಕಿತಲ್ಲ, ಯಾರು ಮಾರ್ತಾ ಇದ್ರು ಏನೋ ಹಣ್ಣು ಅಂತ. ಇದೇನ್ ಹಣ್ಣು? ನಮ್ ಸೈಡ್ ಮಲ್ನಾಡ್ ಸೈಡ್ ಸಿಗಲ್ಲ ಇದು. ಬಾಲ್ದಣ್ಣು ಅಂತಾರೆ ನಮ್ ಕಡೆ. ಬಾಲ್ದಣ್ಣ? ಬಾಲ್ದಣ್ಣು. ಸೊ ಎಷ್ಟು ಗಮ್ಮಂತ ಇದೆ. ಸಮ್ಮರ್ ಅಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು, ಇಲ್ಲ ಅಂದ್ರೆ ಅದಕ್ಕೆ ಬೆಲ್ಲ ಹಾಕೊಂಡು ಕಳಿಸ್ಕೊಂಡು ತಿನ್ಬಹುದು. ಜ್ಯೂಸ್ ಮಾಡೋಣ ಬನ್ನಿ, ತೋರಿಸ್ತೀನಿ ಹೆಂಗ್ ಮಾಡ್ಬೇಕು ಅಂತ. ಓಕೆ, ಜ್ಯೂಸ್ ಮಾಡೋಣ. ಬಟ್ ಅಷ್ಟೊಂದು ಗಟ್ಟಿದೆ, ಹೆಂಗ್ ಹೊಡಿತೀರಾ? ಓಕೆ, ಹಾ ತೋರಿಸಿ ಹೆಂಗಿರುತ್ತೆ. ಹಿಂಗಿರುತ್ತೆ. ಓ, ಸ್ಮೆಲ್ ನೋಡಿ. ಹಾ, ಸ್ಮೆಲ್ ಚೆನ್ನಾಗಿದೆ. ಓ, ಹಿಂಗಿರುತ್ತೆ ಒಳಗಡೆ. ಅಷ್ಟೊಂದು ಗಟ್ಟಿ ಇದೆ, ಒಳಗಡೆ ಸಾಫ್ಟ್ ಆಗಿದೆ ಅಲ್ಲ. ಅದನ್ನ ಸಣ್ಣ ಹಣ್ಣಾಗಿದೆ, ಸ್ವಲ್ಪ ಹುಳಿ ಹುಳಿ ಬರುತ್ತೆ. ಬಟ್ ಆ ಟ್ಯಾಂಗಿನೆಸ್ ಇರಬೇಕು. ಸೊ ಹಿಂಗೆ ಕಿತ್ಬಿಟ್ಟು ಟ್ಯಾಂಗಿನೆಸ್ ಇರಬೇಕು. ಡೈರೆಕ್ಟ್ ಸ್ಮ್ಯಾಶ್ ಮಾಡಿ ಮಿಕ್ಸಿಗೆ ಹಾಕಿ. ಓಕೆ, ನಾನು ಮಿಕ್ಕಿದೇನೇನು ಇದೆಯಲ್ಲ ಇದನ್ನೆಲ್ಲ ಸ್ಕ್ರೇಪ್ ಮಾಡಬೇಕು. ಸ್ಕ್ರೇಪ್ ಮಾಡಬೇಕು. ಒಲೆ ಮೇಲೆ ಏನು ಇಟ್ಟಿದ್ದೀರಾ ಸರ್? ಒಲೆ ಮೇಲೆ ಬೇಳೆ. ಅದೇ. ಸೊ ಎಲ್ಲ ಸ್ಕ್ರೇಪ್ ಮಾಡಿ ಹಾಕೊಂಡಾಯ್ತು. ಆಯ್ತಾ? ಇದಕ್ಕೆ ಸ್ವಲ್ಪ ಬೆಲ್ಲ, ಆಯ್ತಾ? ರುಚಿಗೆ ತಕ್ಕಷ್ಟು ಬೆಲ್ಲ. ಅಷ್ಟೊಂದು ಬೇಕಾ ಸರ್? ಸಾಕು. ಸ್ವಲ್ಪ ಟ್ಯಾಂಗಿ ಇರುತ್ತಲ್ಲ, ಅದು ಹಾಕೋಬಹುದು. ಓಕೆ. ಆಮೇಲೆ ಕೋಲ್ಡ್ ಇರಬೇಕು ಅಂತ ಸ್ವಲ್ಪ ಐಸು ಕ್ಯೂಬ್ ಹಾಕಿ, ನೀರು ಹಾಕಿ. ಎಷ್ಟು ಬೇಕೋ ಅಷ್ಟು ನೀರು. ಒಂದು ಹಣ್ಣಿದೆಯಲ್ಲ, ಸ್ವಲ್ಪ ತಿಕ್ಕಾಗಿ ಮಾಡಕ್ಕೆ ನಾನು 1 ಗ್ಲಾಸ್ ನೀರು ಹಾಕಿದ್ದೀನಿ. 250 ml ನೀರು ಹಾಕಿದ್ದೀನಿ. ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡಕ್ಕೆ, ಟೇಸ್ಟ್ ಎನ್ಹಾನ್ಸರ್, ನ್ಯಾಚುರಲಿ ಹೋಮ್ ಮೇಡ್ ಪೆಪ್ಪರ್ ಪೌಡರ್, ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಜಾಸ್ತಿ ಬೇಡ. ಆಯ್ತಾ? ಓಕೆ. ಸೊ ಇಷ್ಟು ಹಾಕೊಂಡು ಏನ್ ಮಾಡ್ಬೇಕು ಹೇಳಿ? ಕೊನೆಗೆ ಎಲ್ಲ ಡ್ರರ್ ಅನ್ಸಾಯ್ತು. ಓಕೆ. ಸೊ ಒಂದು ಗ್ಲಾಸ್ ತಗೊಂಡು ನೀಟಾಗಿ ಪೋರ್ ಮಾಡಿದ್ರೆ ಎಷ್ಟು ಸ್ಮೂದಿ ತರ ಬಂದಿದೆ ನೋಡಿ. ಓಕೆ. ಸ್ವಲ್ಪ ಕ್ರಂಚಿನೂ ಇರುತ್ತೆ, ಯಾಕಂದ್ರೆ ನಾವು ಅದನ್ನೇನು ಕ್ಲೀನ್ ಮಾಡಿಲ್ಲ, ಹಂಗೆ ಗ್ರೈಂಡ್ ಮಾಡಿರೋದ್ರಿಂದ. ಕ್ಲೀನ್ ಮಾಡಿಲ್ಲ ಅಂತ ಹೇಳಿದ್ರೆ ಸೋಸಿಲ್ಲ. ಓಕೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಟ್ರೈ ಮಾಡಿ. ಓಕೆ. ಜೀವನದಲ್ಲಿ ಏನೋ ಒಂದು ಡಿಶ್ ಅಲ್ಲ, ಜ್ಯೂಸ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಚಿಯರ್ಸ್. ಒಂಥರ ಡಿಫ್ರೆಂಟ್ ಆಗಿದೆ, ಆರೋಗ್ಯಕ್ಕೆ ಒಳ್ಳೇದಂತೆ ಮೇನ್ ಥಿಂಗ್.